ಇವತ್ತು ಬೆಳಗ್ಗೆನೇ ಒಂದು ಶಿಫ್ಟು ಆಪಲ್ ಶೇಪು CNG ಮತ್ತು ಎತ್ಬಿಟ್ಟು ಏನಪ್ಪ ಕಂಪ್ಲೇಂಟ್ ಅಂತ ನೋಡಿದರೆ ಫ್ಯಾನ್ ಮೋಟ್ರು ಫುಲ್ ವೀಕ್ ಆಗಿ ಹೀಟಿಗೆ ಮೆಲ್ಟಾಗಿ ಸುಟ್ಟೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ರೆಡಿ ಮಾಡೋಕ್ಕಾಗಿಲ್ಲ, ಹೊಸ ಫ್ಯಾನ್ ಮೋಟ್ರ್ ತರಿಸಿ ಫಿಟ್ ಮಾಡಿ ಕಳಿಸ್ಕೊತಾರೆ. ಅದಾಗ್ತಿರೋದೇ ನನ್ನ ಹತ್ರ ಒಂದು 18 ಮಾಡಲು ಸ್ಯಾಂಡ್ರೋ ಬಂದಿತ್ತು, 2018. ಅದು ಏನಪ್ಪ ಕಂಪ್ಲೇಂಟ್ ಅಂತಂದರೆ ಬೆಂಡೆಕ್ಸ್ ಸ್ಲಿಪ್ ಆಗ್ತೈತೆ ಅಂತ ಬಿಚ್ಚಿದರೆ, ಅದು ಬಿಚ್ಚಿ ನೋಡಿದ್ದಾದಮೇಲೆ ಗೊತ್ತಾಯಿತು ಒಂದು ಬೆಂಡೆಕ್ಸು ಎರಡೂ ಹೋಗಿತ್ತು. ಅದನ್ನು ತೆಗೆದು ಅಸೆಂಬ್ಲಿ ಮಾಡಿ ಫಿಟ್ಟಿಂಗ್ ಆಯಿತು. ಅದಾಗ್ತಿದ್ದಂಗೆ ನನ್ನ ಹತ್ರ ಒಂದು ಝೈಲೋ ಬಂತು. ಅದೇನಪ್ಪ ಕಂಪ್ಲೇಂಟ್ ಅಂತಂದರೆ ಬ್ರಷ್ ಶೋಲ್ಡ್ರು ಫುಲ್ ಎಂಡಾಗಿ ಹೋಗ್ಬಿಟ್ಟಿತ್ತು. ಅಣ್ಣ ಲಾಂಗ್ ಶೇಪ್ ಹೊಡೆದಿದ್ದ ಕಾರಣಕ್ಕೆ ಬ್ರಷ್ ಶೋಲ್ಡ್ರು ಪ್ಲಸ್ ಬುಷ್ಷು ಎರಡೂ ಫುಲ್ ವೀಕ್ ಆಗಿಬಿಟ್ಟಿತ್ತು. ಬ್ರಷ್ ಶೋಲ್ಡ್ರು ಚೇಂಜ್ ಮಾಡಿಬಿಟ್ಟು ಹಂಗೆ ಒಂದು ಸ್ವಲ್ಪ ಆರ್ಮಿಚರ್ ಹಾರ್ಕು ಜಾಸ್ತಿ ಆಗಿತ್ತು, ಅದನ್ನು ರೇತಿ ಕೊಟ್ಟು ಒಂದು ಸ್ವಲ್ಪ ಫೇಸಿಂಗ್ ಮಾಡಿಸಿ ಅದನ್ನು ಕಂಪ್ಲೀಟು ನೀಟಾಗಿ ವಾಶ್ ಮಾಡಿಕೊಂಡು ಅಸೆಂಬ್ಲಿ ಎಲ್ಲ ಆಯಿತು. ಅದಾಗ್ತಿದ್ದಂಗೆ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಹತ್ರ ಒಂದು ಇರಿಟಿಕ ಬಂತು, ಡೀಸೆಲ್ ವೆಹಿಕಲ್ಲು. ಅದೇನಪ್ಪ ಕಂಪ್ಲೇಂಟ್ ಅಂತಂದರೆ ಬೆಂಡೆಕ್ಸ್ ಹೋಗ್ಬಿಟ್ಟಿತ್ತು ಅದ್ರದ್ದು ಕೂಡ. ಅದನ್ನು ಬಿಚ್ಚಿ ಅದನ್ನು ನೀಟಾಗಿ ವಾಶ್ ಮಾಡಿ ಓವರಾಲಿಂಗ್ ಮಾಡಿ ಬೆಂಡೆಕ್ಸ್ ಒಂದು ಹೊಸದು ಹಾಕ್ಬೇಕಾಯಿತು. ಹಂಗೆ ಒಂದು ಸ್ವಲ್ಪ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ತರಿಸಿ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಬೆಂಡೆಕ್ಸ್ ಎಲ್ಲ ಹಾಕ್ತೆ. ನೀಟಾಗೆಲ್ಲ ಫಸ್ಟ್ ವಾಶ್ ಮಾಡಿಕೊಂಡೆ. ಬ್ರಷ್ ಶೋಲ್ಡ್ರ್ ನೋಡಿದರೆ ಚೆನ್ನಾಗಿತ್ತು, ಒರಿಜಿನಲ್ ಇತ್ತು, ಅದರಿಂದ ಅದನ್ನು ಏನು ಚೇಂಜ್ ಮಾಡಿಲ್ಲ. ಅದೆಲ್ಲ ಫಿಟ್ಟಿಂಗ್ ಆಗ್ತಿದ್ದಂಗೆ ಒಂದು ರೆಡಿ ಮಾಡ್ತಿದ್ದಂಗೆ ಏನಪ್ಪ ಅಂದರೆ AC ಕೂಲಿಂಗ್ ಬರ್ತಲ್ಲ ಸರ್ ಅಂತ, ಅದಕ್ಕೂ ಒಂದು AC ಟೀಮ್ ಫುಲ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ಕೊಟ್ಟೆ. ಅದು ಆಯಿತು. ಅದಾಗ್ತಿದ್ದಂಗೆ ಒಂದು ಡೆಸ್ಟರ್ ವೆಹಿಕಲ್ದು ಸ್ಟಾರ್ಟರ್ ಇತ್ತಲ್ಲ, ಅದನ್ನು ಸ್ವಲ್ಪ ಅಸೆಂಬ್ಲಿ ಮಾಡಿ ಬ್ರಷ್ ಶೋಲ್ಡ್ರ್ ಹೋಗಿತ್ತು ಒಂದು, ಆ ಬ್ರಷ್ ಶೋಲ್ಡ್ರ್ ಒಂದು ಹೊಸದಾಕ್ಬಿಟ್ಟು ಓವರಾಲಿಂಗ್ ಮಾಡ್ಕೊಂಡು ಕೊಟ್ಟೆ. ಅದಾಗ್ತಿದ್ದಂಗೆ ನನ್ನ ಹತ್ರ ದೋಸ್ತ್ ಬಂದಿತ್ತು. ಏನಪ್ಪ ಅಂತಂದರೆ ಸಬೂಫರು ಮತ್ತು ಒಂದು ಆಂಪ್ಲಿಫೈರ್ ಫಿಟ್ ಮಾಡಬೇಕಾಯಿತು. ಅಂತಂದರೆ i20 ವೈಫರ್ ಮೋಟ್ರು ನೀರು ಹೋಗಿ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು, ಬಿಚ್ಚಿ ಸರ್ವಿಸ್. ಅದೊಂದು i20 ಏನಪ್ಪ ಆಗಿಬಿಟ್ಟಿತ್ತು ಅಂದರೆ ಸೈಡು ಫುಲ್ಲು ಮರದ ಕೆಳಗಡೆ ನಿಲ್ಲಿಸಿ ನೀರು ಬ್ಲ್ಯಾಕ್ ಆಗೋಕ್ಕೆ, ನೀರು ಹೋಗೋ ಜಾಗ ಇದ್ದರೆ ಬ್ಲ್ಯಾಕ್ ಆಗಿ ಕಂಪ್ಲೀಟ್ ಆಗಿತ್ತು.